ತುಂಬ ಅದು ಯಾಕೆ ಕಟ್ ಮಾಡ್ತೀವಿ? ಹಂಗೆ ಕಟ್ ಮಾಡು. ನೀ ಸುಮ್ಕಿರಮ್ಮ, ನಾನು ಮಾಡ್ಕೊಡ್ತೀನಿ. ನಾನು ಏನು ಡಿಶ್ ಮಾಡ್ತೀನಿ ಅಂತ ತಿನ್ಬೇಕು. ಅದನ್ನು ಕೊಡ್ತೀನಿ ನಾನು. ಬೇಡ, ಯಾಕೆ ಚೆನ್ನಾಗಿಲ್ಲ? ತಿನ್ನು ಚೆನ್ನಾಗಿ. ನೀನು ತಿಂತ ಯಾವ ಮಟನ್? ಮೇಕೆ ಮಟನ್. ಮಾವಿನ ಶೇಪ್ ಅಲ್ಲಿ ತಿರಡು. ಮಾವಿನ ಶೇಪಲ್ಲೇನೆ ಅದು ಐಸ್ ಕ್ರೀಮ್ ಕವರ್ ಆಗೈತೆ ಮಧ್ಯದಕ್ಕೆ. ಒಂದು ಅದಕ್ಕಿಂತ ಮುಂಚೆ ಒಂದು ಮಾಡಿಕೊಟ್ಟಿದ್ದೆ, ಅದನ್ನ ಕೊಡ್ತೀನಿ, ತಿನ್ನೋ ಹೇಗೆ ಅಂತ ಟೇಸ್ಟ್. ಅದರಲ್ಲಿ ಹಾಲು ತೊಗೊಂಬಂದ್ರೆ ಏನಾದರೂ ಐಸ್ ಕ್ಯೂಬ್ ಆಗಿಬಿಟ್ಟಿರುತ್ತೆ, ಜಾಸ್ತಿ ಐಸ್ ಗೆಡ್ಡೆ ಥರ ಆಗಿಬಿಟ್ಟಿರುತ್ತಲ್ಲ ಹಾಲು. ಅದನ್ನು ನೀವು ಇಟ್ರೇನದು ಅಂಗಡಿಯಿಂದನೇ ತೊಗೊಂಬಂದಿದ್ದೀನಂತೆ, ಫ್ರಿಜ್ಜಿಗಿಂದ ತಗೊಳ್ಳೋದು ಕಷ್ಟ. ಅದು ನಾನು ತಂದ್ಕೊಲ್ಲ. ಪಾಪು ಸಣ್ಣ ಕುನ್ನಿ, ಇದೇ ಫಸ್ಟ್ ಟೈಮ್ ಮಟನ್ ಸಾರು ಮಾಡ್ತಿರೋದು. ಹಾಂ, ಈ ನಾಯಿ ಕುಕ್ಕುಮರಿ ನನಗೆ ಖಾರ ಹಬ್ಬ ಮಾಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ಏನು ಮಾಡ್ತಿದ್ದೀವಪ್ಪ ಅಂದರೆ ಮನೇಲಿ ಒಂದು ಸ್ಪೆಷಲ್ ಇದೆ ಗೊತ್ತಾ. ಎಲ್ಲರೂ ಯುಗಾದಿ ಹಬ್ಬ ನೀವು ಕೇಳಿದ್ದೀರಾ, ಮಾಡಿದ್ದೀರಾ. ಎಲ್ಲ ಪ್ರಪಂಚ ಇಡೀ ಇಂಡಿಯಾನೇ ಮಾಡುತ್ತೆ ಯುಗಾದಿ ಹಬ್ಬನ. ಆದರೆ ಇಲ್ಲ, ಬೇರೆ ರಾಜ್ಯದಲ್ಲೂ ಮಾಡ್ಬೋದು, ಗೊತ್ತಿಲ್ಲ ನನಗೆ. ಈ ಕರ್ನಾಟಕದಲ್ಲೇ ಮಾಡ್ತಾರೆ ಮತ್ತು ಬೇರೆ ರಾಜ್ಯದಲ್ಲೂ ಮಾಡ್ತಾರೆ, ಗೊತ್ತಿಲ್ಲ. ಸಾರಿ, ಎಲ್ಲಾನ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಒಟ್ಟು ಇಡೀ ಇಂಡಿಯಾದಲ್ಲಿ ಮಾಡ್ತಾರೆ ಅಂತ ನನ್ನ ಒಂದು ಭಾವನೆ ಇದೆ. ನನಗೆ ಗೊತ್ತಿರೋದ ಪ್ರಕಾರ ಕರ್ನಾಟಕದಲ್ಲಿ ಮೋಸ್ಟ್ಲಿ ಕಂಪ್ಲೀಟ್ ಜನ ಎಲ್ಲರೂ ಮಾಡ್ತಾರೆ. ಕನ್ನಡದವರು, ಹಿಂದೂ ಜನ ಎಲ್ಲರೂ ಮಾಡ್ತಾರೆ ಯುಗಾದಿ ಹಬ್ಬ. ಆವಾಗ ನೀವು ಕೇಳಿದ್ದೀರಲ್ವಾ, ಯುಗಾದಿ ಹಬ್ಬದ ದಿನ ಮುಸ್ರಿ ಹಬ್ಬ ಅಂತ ಇರುತ್ತೆ, ಮತ್ತು ಸ್ವೀಟ್ ಹಬ್ಬ ಅಂತ ಏನು ಮೇನ್ ಹಬ್ಬ ಇರುತ್ತಲ್ಲ, ಮೇನ್ ಡೇ, ಅದು ಆ ಹಬ್ಬನ ಆಚರಿಸ್ತೀವಿ. ನೆಕ್ಸ್ಟ್ ಡೇ ಖಾರ ಹಬ್ಬ ಅಂತ ಮಾಡ್ತೀವಿ. ಆ ಥರ ನನ್ನ ಒಂದು ಕೂಕು ಬರೀತಲ್ಲ, ಈಗ ಇಲ್ಲಿ ಕೂತಿದ್ದಲ್ಲಿ ನೋಡಿ, ಇಲ್ಲಿ ನಾಯಿ ಕೂಕು ಆಗಲಿ. ಈ ನಾಯಿ ಕೂಕು ಮರಿ ನನಗೆ ಖಾರ ಹಬ್ಬ ಮಾಡ್ತಾ ಇದ್ದೀವಿ. ಖಾರ ಹಬ್ಬ ಅಂತಲ್ಲ, ಹಬ್ಬದ ಪ್ರಯುಕ್ತ ಸಿಹಿ ತಿಂದ ಆಮೇಲೆ ಇನ್ನೊಂದ್ಸಲ ನಾನು ಒಂದು ಡಿಶ್ ಮಾಡ್ಕೊಳ್ಳೋಣ ಆಯ್ತು. ಹಾಂ ಅಂತ ಹೇಳ್ಬಿಟ್ಟು ಕೂಕು ನಾಯಿ ಈ ಕಡೆ ಹೆಂಗೆ ಚೆನ್ನಾಗಿ ಈ ಕೂಕು ನಾಯಿ ಮರಿ ನನಗೆ ಅಂತನ ಖಾರ ಏನು ಮೇಕೆ ಮಟನ್ ಸಾರು ಮಾಡ್ತಾ ಇದ್ದೆ. ಇನ್ನೊಂದು ಏನು ಗೊತ್ತಾ, ಸ್ಪೆಷಲ್ ನಾನು ಇದೇ ಫಸ್ಟ್ ಟೈಮ್ ಮಟನ್ ಸಾರು ಮಾಡ್ತಿರೋದು. ಹಾಂ, ಸ್ಪೆಷಲ್ ಇದೇ ಫಸ್ಟ್ ಟೈಮ್ ಚಿಕನ್ನೇ ಮಾಡೋದು. ನೀವೆಲ್ಲರೂ ನನ್ನ ವ್ಲಾಗಲ್ಲಿ ನೋಡಿದ್ದೀರಾ. ನನ್ನ ಒಂದು ವ್ಲಾಗಲ್ಲಿ ಏನೇ ಸ್ಪೆಷಲ್ ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಆದರೆ ಈ ಇದನ್ನು ಇವಳೇನಾದರೂ ಚಿಕನ್ ಏನಾದರೂ ಮಾಡಿದಾಳೆ ಅಥವಾ ಚಿಕನ್ ರೆಸಿಪಿ ಏನಾದರೂ ಮಾಡಿದಾಳೆ ಅಂದರೆ ಬಿಡ್ತಿದ್ದ, ಖಂಡಿತ ಶೇರ್ ಮಾಡ್ಕೊತಿದ್ದೆ. ಬಟ್ ಮಾಡೇ ಇಲ್ವಲ್ಲ, ಮಟನ್ ಸಾರು ಟ್ರೈ ಮಾಡ್ತಾ ನೋಡಿ. ಇವತ್ತು ಏಕದಮ್ ಮಟನ್ಗೆ ಹೋಗ್ಬಿಟ್ಟಿದ್ದಾಳೆ. ಹಂಗಾಗ್ಬಿಟ್ಟು ಮಟನ್ ಸಾರು ನಮ್ಮ ಮನೇಲಿ ಯಾವ ಮಟನ್, ಮೇಕೆ ಮಟನ್ ಅಂತ ಮೇಕೆ ಮಟನ್ ಸಾರು ಮಾಡ್ತಾ ಇದ್ದೀವಿ. ಹಂಗಾಗಿ ಅದು ಈ ಕೂಕುನೇ ಮಾಡ್ತಿದ್ದಾಳೆ. ನನಗೆ ಬೆಳ್ಳುಳ್ಳಿ ಎಷ್ಟು ಹಾಕ್ಬೇಕು, ಈರುಳ್ಳಿ ಎಷ್ಟು ಹಾಕ್ಬೇಕು ಏನು ಕೇಳಿಲ್ಲ. ಹೇಗೆ ಕೇಳೋದಿಲ್ಲ, ಹಂಗೆ ಮಾಡ್ತೀನಿ. ಅಲ್ಲಿ ಟೇಸ್ಟ್ ಚೆನ್ನಾಗಿ, ಯಾಕಂದರೆ ನಾನು ಪ್ರತಿ ವ್ಲಾಗಲ್ಲಿ ಅವಳು ವೀಡಿಯೋ ಮಾಡುವಾಗ ನೋಡಿರ್ತಾಳೆ. ಇನ್ನೊಂದು ನಾನು ಟೇಸ್ಟು ಅವಳಿಗೆ ಗೊತ್ತು, ನಾನು ಯಾವ ಥರ ಅಡುಗೆ ಮಾಡ್ತೀನಿ, ಎಷ್ಟೆಷ್ಟು ಕ್ವಾಂಟಿಟಿ ಮೇಲೆ ಹಾಕ್ತೀನಿ ಅಂತ. ಸುಮಾರು ಸಲ ಎಲ್ಲದಕ್ಕೂ ಜೋಡಿಸಿ ಕೊಟ್ಟಿರೋದು ಉಂಟು. ಹಂಗಾಗ್ಬಿಟ್ಟು ನಾನು ಏನು ಹೇಳಿಲ್ಲ, ಇಂಥದ್ದು ಬೇಕು ಅಂತ ಅಂಥದ್ದು ತಂದು ಕೊಟ್ಟಿದ್ದೀನಿ. ನಾನು ಈ ಪೀಸು ಕೂಡ ಮಾಡಿಲ್ಲ, ಮಟನ್ ಪೀಸ್ ಅದೆಲ್ಲ ಕಟ್ ಮಾಡಿಲ್ಲ, ಅವಳೆಲ್ಲ ಮಾಡೋದುಂಟು. ಇಲ್ಲಿ ಬನ್ನಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನು ಅಂತಂದರೆ, ಇಲ್ಲಿ ಮಟನ್ ಬೆಂದಿದೆ, 5 ವಿಷಲ್ ಕೂಗಿಸ್ಬಿಟ್ಟಿದ್ದೀವಿ. ಇಲ್ಲೆಲ್ಲ ಅರ್ಧಂಬರ್ಧ ಜೋಡಿಸಿದ್ದಾಳೆ. ಇದು ಬೆಳಿಗ್ಗೆ ನಾವು ತಿಂದಿದ್ದಂಥ ಹಪ್ಪಳ, ಹಾಗೆ ಸಾಂಬಾರಿತ್ತು, ಅದಕ್ಕೆ ಅಕ್ಕಿ ಇಟ್ಬಿಟ್ಟು ಊಟ ಮಾಡಿದಂಥದ್ದು. ಯಾಕೆ ಅಂತಂದರೆ ಇದೇನಪ್ಪ ಮಟನ್ ಸಾರು ಆಗುತ್ತಲ್ಲ ಸರಿಯಾಗಿ ಅಂತ ತಿನ್ನೋದಿದೆ ಮಟನ್. ಹಾಗಾಗಿ ಮಟನ್ ಸಾರು ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಏನೋ ಒಂದು ಹೊಟ್ಟೆಗೆ ಹಾಕೊಂಡ್ಬಿಟ್ವಿ. ಹಾಗೆ ಹೆಂಗೂ ರೆಡಿ ಆಗ್ತಾ ಇದ್ದೀವಲ್ವ, ಅಂದವೇ ಹಂಗೆ ಒಂದೆರಡು ಟ್ರೆಂಡಿಂಗ್ ಸಾಂಗ್ ಇತ್ತು, ಅದನ್ನು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೀಗೆ ರೆಡಿ ಆಗಿದ್ದೀವಿ. ನಾನು ಒಂದು ಕೋಟ್ ಇದೆ, ಇಲ್ಲಿ ಒಂದು ಕೋಟ್ ಅದು ಹಾಕ್ಕೋಬೇಕು. ಹಾಗಾಗಿ ಹಿಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇವತ್ತು ಯಾಕೋ ಶೆಕೆ ಇದೆ, ತುಂಬ ಶೆಕೆ ಇದೆ. ಹೆಂಗೆ ಅಂತಂದರೆ ಬಿಸಿಲು, ನೀವು ನೋಡ್ಬೋದು ಇಲ್ಲಿ ಫೋಕಸ್ ನೋಡಿ, ಕಾಣುತ್ತಾ ನಿಮಗೇನಾದರೂ? ಇಷ್ಟು ಫೋಕಸ್ ಇತ್ತು ಅಂತಂದರೆ, ಲೈಟ್ ಆಫ್ ಮಾಡ್ತೀನಿ ನೋಡಿ, ಇಷ್ಟು ಫೋಕಸ್ ಇತ್ತು ಅಂದರೆ ಸರಿಯಾಗಿ ಬಿಸಿಲು ಇದೆ ಈ ಭೂಮಿ ಮೇಲೆ ಅಂತ, ಪ್ರಪಂಚದಲ್ಲಿ ಅಂತ. ಓಕೆನಾ? ಹಾಗಾಗಿ ಬಿಸಿಲು ಇರೋದ್ರಿಂದ ಶೆಕೆ ಆಗ್ತಿತ್ತು. ಹಾಗಾಗಿ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ, ಶೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ. ಇನ್ನು ನಾವು ರೀಲ್ಸ್ ಮಾಡೋದಕ್ಕೆ ಹೋಗೋದು ಯಾವುದೋ ಟೈಮ್ ಆಗುತ್ತೆ ಅಂತ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಅವರ್ ಚಾನಲ್. ಹಾಗೆ ನೀವು ನನ್ನ ಒಂದು ವೀಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಯೂಸ್ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟಿದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹಾಕಿದರೆ ನನಗೆ ಅಂತಂದರೆ ನಂಗೆ ತುಂಬ ಖುಷಿ ಆಯಿತು. ಯಾರ್ಯಾರೆಲ್ಲ ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ರು ಅವರೆಲ್ಲರೂ ತುಂಬ ಹೃದಯದಿಂದನೇ ಹಾರೈಸಿದ್ರು. ಅವ್ರಿಗೆಲ್ಲನೂ ಕೂಡ ನನ್ನ ಒಂದು ಕಡೆಯಿಂದ, ನನ್ನ ಮಗಳ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆ
ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಚೆನ್ನಾಗಿ ನನಗೆಲ್ಲನೂ ವಿಶ್ ಮಾಡಿದರು, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಚೆನ್ನಾಗಿ ನನಗೆ ಹಾರೈಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಬನ್ನಿ ಬೇಗ ಬೇಗ ಹೋಗಿ ರೀಲ್ಸ್ ಮಾಡ್ಕೊಂಡು ಬರ್ತೀನಿ. ಮತ್ತೆ ತಿರುಗಿ ಹುಳಿ ಏನು ಅಡುಗೆ ಮಾಡ್ತಾರೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ, ಹೇಗೆ ಮಟನ್ ಸಾರು ಮಾಡ್ತಾರೆ ನನಗೂ ಕೂಡ ಗೊತ್ತಿಲ್ಲ, ನಾನು ಅವಳು ಕೇಳಿಲ್ಲ, ಅವಳು ಹೆಂಗೆ ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಹೋಗಿ ಫಸ್ಟು ನಾನು ರೀಲ್ಸ್ ಮಾಡ್ಕೊಂಡು ಬರ್ತೀನಿ, ನೆಕ್ಸ್ಟು ಅಡುಗೆ ಮಾಡೋಂಥದ್ದು. ಈಗಾಗಲೇ ಒಟ್ಟಿಗೆ ಚೂರು ಅಂತೈತೆ, 3:30-4 ಗಂಟೆ ಆಯಿತು ಮಧ್ಯಾಹ್ನ. ಹಾಗೇನೆ ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು, ಇವಳು ಏನೇನೋ ಸಣ್ಣದಾಗಿ ಸ್ವಲ್ಪ ಸಣ್ಣ ಯಾವ ಥರ ಪೀಸ್ ಮಾಡಿದ್ದಾಳೆ, ಅದು ಹೆಂಗೆ ಒಗ್ಗರಣೆ ಹಾಕಿದ್ದಾಳೆ ನೋಡೋಣ, ನೋಡ್ಕೊಂಡು ಬನ್ನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್, ಟೇಕ್ ಕೇರ್, ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಬಿಸಿಲು ನೋಡ್ತಾ ಹೆಂಗಿದೆ ಅವ್ವ, ಇದು ರೀಲ್ಸ್ ಚೆನ್ನಾಗಿ ಬರ್ತಾ. ಮಿಕ್ಸಿಗೆ ಹಾಕೊಂಬರೋಣ ಸಾರಿಗೆ. ಫ್ರೆಂಡ್ಸ್, ಪಾಪ ಬಿಸಿಲು ಮುಖ ನೋಡೋಕ್ಕಾಗ್ತಿಲ್ಲ, ಹೆಂಗಿದೆ ಗೊತ್ತಾ ಬಿಸಿಲು. ಅದಕ್ಕೆ ಏನು ಮಾಡೋಣ ಅಂದರೆ ಫಸ್ಟ್ ಸಾರೆಲ್ಲ ಮಾಡಿಟ್ಬಿಟ್ಟು ಬರೋಣ. ಹೋಗೋಣ, ಮಾಡ್ಬೋದಾ ನೋಡೋಣ. ಇದನ್ನ ಕ್ಯಾಮ್ರಾ ಮಾಡಿದೆ, ನಾನು ನಿಂತ್ಕೊಂಡು ನೋಡೋಣ. ಆ ಕಡೆ ಸ್ವಲ್ಪ ಆ ಕಡೆಗೆ ಡ್ಯಾನ್ಸ್ ಮಾಡ್ತೀನಿ ನಾನು. ಅಯ್ಯೋ ದೇವ್ರೆ, ಅಲ್ಲಿ ನೋಡು, ಫೋಕಸ್ಸೇ ಕಾಣ್ತಿಲ್ಲ. ಛೇ ಛೇ, ಫೋಕಸ್ ಕಾಣ್ತಿಲ್ಲ ಗಾಯ್ಸ್. ಇಷ್ಟಾಗ್ತದೆ ಅಂದರೆ ಮಾತ್ರ ಫೋಕಸ್ ಕಾಣೋದು. ನಂದಿದು ಅಷ್ಟೇ ಹಾಡು, ಒಂದು ಸ್ಟೆಪ್ ನಂಬರ್. ಇವಾಗ ತಿಂಡಿ ಅಲ್ಲ, ಸಾರು. ಬೆಳಗ್ಗೆ ಉಂಡಿರೋದು ಸ್ವಲ್ಪ ಅನ್ನ ಸಾಂಬಾರು. ಮಾಡ್ತೀನಿ ಬೇಬಿ ಆಗ್ಬಿಟ್ಟೊಳ್ಳೆ ಪೂರ್ತಿ ಜುಟ್ಟು ಹಾಕೊಂಡು. ಯಾರೋ ಒಬ್ಬರು ಇವತ್ತು ಯಾರೋ ಒಬ್ಬ ಕಮೆಂಟ್ ಕಳಿಸಿದ್ದ, ಏನಂದರೆ ಇವತ್ತು ನೋಡೋದಕ್ಕೆ ಬೇವ ಥರ ಇದ್ದೀರಾ ಅಂತ. ನೀನಾದರೂ ಮನುಷ್ಯ ಥರ ಹುಟ್ಟಿದೆಯಲ್ಲ, ಅದೇ ನನಗೆ ಸಂತೋಷ. ಅದಕ್ಕಿಂತ ನಾನು ಹೆಂಗಿದ್ದೀನಿ ಅನ್ನೋದಕ್ಕಿಂತ ನೀವು ಹೆಂಗಿದ್ದೀರಲ್ಲ ಮನುಷ್ಯ ಹುಟ್ಟಿಲ್ಲ, ಅದು ನನಗೆ ಖುಷಿ ಕೊಡುತ್ತೆ. ನಿಮಗಿಂತ ನನ್ನ ಬಗ್ಗೆ ಫೈಂಡ್ ಔಟ್ ಮಾಡ್ತಿದ್ದೀರ, ಅದು ನಿಮಗೆ ಖುಷಿ ಕೊಟ್ಟಿದೆ ಬಿಟ್ಟಿದೆ ಗೊತ್ತಿಲ್ಲ. ಒಬ್ರಿಗೆ ನೋವು ಮಾಡಿದರೆ ಮಾಡೋದು ಅಡುಗೆ. ಬೇಬಿ ಆಗಿದೆ ನನ್ನ ಮಗು, ಬೇಬಿ ಹೇಗೆ ಕಾಣಿಸ್ತಿದ್ದು? ಬೇಬಿ ಗರ್ಲ್, ಇನ್ನು ಬೇಬಿ ಗರ್ಲ್ ಆಗಿದೆ. ನನ್ನ ಕೂದಲು ರೀಲ್ಸ್ ಮಾಡಿ ಎಲ್ಲ ಹರಡಿದೆ ನೋಡಿ, ಹೇಗೆ ಹರಡಿದೆ ನೋಡಿ ಬೇಬಿ ಗರ್ಲ್ ಹೇಗಿದೆ ಅಂತ. ನಾನು ಸಣ್ಣ ಬೇಬಿ ಆಗಿ ನಿನ್ನ ಸಾರು ಮಾಡ್ಕೊಡ್ತೀನಿ, ಹೇಗಿದ್ದು ಅಂತ ಟೇಸ್ಟ್ ಮಾಡಿ ಹೇಳು. ನಿನ್ನೆ ಸಾರು ಹೊಡ್ಸೋದು. ನಾನು ಬೇಬಿ ಆಗಿ ಸಾರು ಮಾಡ್ಕೊಡ್ತೀನಿ, ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಸಣ್ಣ ಪಾಪು ಇವತ್ತಲ್ಲ, ಪಾಪು, ಸಣ್ಣ ಕುನ್ನಿ, ಮುದ್ದು ಪಾಪು, ನಾಯಿ ಕುನ್ನಿ. ನಾಯಿ ಕುನ್ನಿ ಅಲ್ಲ, ಬೇಬಿ ಡಾಲ್, ಬೇಬಿ ಕುನ್ನಿ. ಈ ಬೇಬಿ ಕುನ್ನಿ ನನಗೆ ಇವತ್ತು ಮೇಕೆ ಸಾರು ಮಾಡ್ಕೊಡುತ್ತಂತೆ, ಮೇಕೆ ಮಟನ್ನು ತಿನ್ನೋಣ ಬನ್ನಿ. ಏನು ಮಾಡ್ತೀನಿ ನೋಡೋಣ, ನನಗೆ ಏನೇನು ಜೋಡಿಸಿದೆ. ಇನ್ನು ಜೋಡಿಸಿಲ್ಲ, ಹಿಂಗೆ ಜೋಡಿಸ್ತೀನಿ ಹೋಗಿ. ಆಯಿತು, ಕೋಕೋನ ಸುಸ್ತಾಗ್ತಿದ್ದು, ಸ್ವಲ್ಪ ಸುಸ್ತಾಗ್ತದೆ. ಈ ಕಾಸ್ಕೊಳ್ಳು, ನೀರು ಕೊಡಿ. ಇನ್ನು ಯಾರ ತೇರ ಮುನ್ಗೆ ಇಷ್ಕ ಸಿಕ್ಕಾ ಮೇರ ಯಾರ ಇಷ್ಕ ಸಿಕ್ಕಾ करिए परवाल की क्या कहता है दुनिया में, हाय मेरी मैं हूँ दुनिया की. ಸದಾ ಇದು ಈ ಬ್ಲಾಗು ಸ್ವಲ್ಪ ಲೇಟಾಗಿ ಬರುತ್ತೆ ಅಕ್ಕಿನ. ಇದು ವ್ಲಾಗ್ ಯಾವ ಬರುತ್ತೆ ಅಂತಂದರೆ ಗಿಫ್ಟ್ ಆದಮೇಲೆ ಹಾಕಿ, ಯಾಕೆ ಅಂತ ಗಿಫ್ಟ್ ವ್ಲಾಗ್ ಬಂದಾದ್ಮೇಲೆ ನೆಕ್ಸ್ಟ್ ಇದೆ ಬರುತ್ತೆ. ಪ್ರಿಪ್ರೇಷನ್ ಲಾಸ್ಟ್ ಹಾಕುವ. ಗೈಸ್, ನಾನು ಈ ಹೇರ್ ಸ್ಟೈಲಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಕ್ಯೂಟ್ 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 ಬೇಬಿ, ಕ್ಯೂಟ್ 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 ಬೇಬಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಬೇಬಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಲಾಟ್ಸ್ ಆಫ್ ಲವ್ ಯು ಟು. ಅದು ನನ್ನ ಡೈಲಾಗು, ಪ್ರತಿ ಸಲ ಹೇಳ್ತಿರ್ತೀನಿ ಅವಾಗ ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಲವ್. ನಾನು ಎಷ್ಟು ಸಲ ಲಾಟ್ಸ್ ಆಫ್ ಲವ್ ಅಂತ ಹೇಳ್ತೀನಿ. ನೀವು ನನಗೆ ಎಷ್ಟು ಲವ್ ಕೊಟ್ಟಿದ್ದೀರಾ,
ಯಾವಾಗ ನೋಡಿದ್ರು ಕೆಟ್ಟದಾಗಿ ಕೆಲವರೊಬ್ಬರಿಗೆ ತುಂಬ ಜನ ನನಗೆ ತುಂಬ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಹಾಕ್ತಾರೆ. ಅವರಿಗೆಲ್ಲ ಬೇಡ ಕಮೆಂಟ್ ಆಗಿ ಹರ್ಟ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿದ್ದು ನಾನು ನೋಡೋದಕ್ಕೆ ಚೆನ್ನಾಗಿಲ್ವಂತೆ ನೋಡಿ ಹೇಳಿದ್ರು. ನಾನು ನಿಮಗೆ ಎಷ್ಟು ಲಾಟ್ಸ್ ಆಫ್ ಲವ್ ಅಂತೀವಿ, ನೀವು ನನಗೆ ಈ ಥರ ಕಮೆಂಟ್ ಹಾಕಿದ್ರೆ ನನಗೆ ಹರ್ಟ್ ಆಗಲ್ವ? ಫ್ರೆಂಡ್ಸ್ ನೋಡೋಣ ಇವಾಗ ಮೇಕೆ ಮಾಡೋಣ ಹೇಗೆ ಬೆಂದಿದೆ ಅಂತ. ಓಕೆನಾ, ಈಗ ಬೆಂದಿದೆ ಪರವಾಗಿಲ್ಲ, ಸುಮ್ಮನೆ ಬಂದಿದೆ, ಚೆನ್ನಾಗಿ ಬೆಂದಿದೆ. ಅನ್ನ ಇದೆ, ಮುದ್ದೆ ಮಾಡಬೇಕಷ್ಟೇ. ನೋಡಿ ಬೆಂದಿದೆ, ಚೆನ್ನಾಗಿದೆ. ಎಣ್ಣೆ ಹಾಕಿ ಬೇಯಿಸೋದಿಲ್ಲ, ಇವಳು ಎಣ್ಣೆ ಹಾಕಿ ಬೇಯಿಸಿದ್ದಾಳೆ. ಕೋತಿ ಮರಿ ಅಂತಾಳೆ, ನಾನು ಎಣ್ಣೆ ಹಾಕಿ ಬೇಯಿಸೋದು ನೋಡಿ ಅಷ್ಟು ಥರ ಅಷ್ಟು ಪ್ರಿಯ ಚೆನ್ನಾಗಿರುತ್ತೆ. ಏನಾಯ್ತು ಹೇಳು? ಅದೋಡಿ ಅದು ಏನು ಪ್ಲೇಟ್ ಗೊತ್ತಾ? ಅದು ಕೇಕಿಂದು ಪ್ಲೇಟ್, ಅದು ಒಂದು ಪೀಸ್ ತಿಂದಿಲ್ಲ ಹೇಳು. ಕೇಕಿನ ಪ್ಲೇಟ್ನಾಗ ತರಕಾರಿ ಇರ್ತಾಳಂತೆ ಕೋತಿ. ಟಮಟೆಣ್ಣು ಕೊಡ್ಲು, ಹಸ್ರುಗಾಯಿ ಕೊಡ್ಲು. ಇಟ್ರೇನದು ಅಂಗಡಿಯಿಂದನೇ ತಗೊಂಬಂದಿದ್ದೀನಂತೆ, ಫ್ರಿಜ್ಜಿಗಿಂದ ತಗೊಡೋದು ಕಷ್ಟ. ಅದು ನಾನು ತಂದ್ಕೊಟ್ಬಿಟ್ರೆ ನಾನೇ ಅಡುಗೆ ಮಾಡ್ದಂಗೆ ಆಗ್ಬಿಡ್ತಾ? ಅದೇನೋ ತಂದ್ಕೊಟ್ಬಿಟ್ರೆ ಅಂಗಡಿನ ತಂದಿನಂತೆ ಈ ಟಮಟೆಣ್ಣ, ಅಂಗಡಿಯಿಂದನೇ ತೊಗೊಂಬಂದಿನಂತೆ. ಈ ಫ್ರಿಜ್ಜಿಗಿಂದ ತಗೊಟ್ಟ ತಕ್ಷಣ ಅಡುಗೆ ಮಾಡಿದ್ದೆಲ್ಲ ನಾನೇ ಅನ್ನೋ ಥರ ಆಗ್ಬಿಡುತ್ತೆ. ಏನೋ A to Z ನಾನೇ ಮಾಡಬೇಕು ಎಂದು ತುಂಬ ಆಸೆಯು. ಆಯಿತು ಮಾಡಿಕೊ. ಅದಕ್ಕಿಂತ ಮುಂಚೆ ನಾನು ಬಟನ್ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಒಂದು ಮಾಡಿಕೊಟ್ಟಿದ್ದೆ, ಅದನ್ನು ಕೊಡ್ತೀನಿ ತಿನ್ನೋ ಹೇಗೆ ಟೇಸ್ಟ್. ನಾನು ಯಾವ ನೆನ್ನೆಯಿಂದಲೂ ಕೇಳ್ತಾ ಇದ್ದೀನಿ, ಮೊನ್ನೆಯಿಂದಲೂ ಕೇಳ್ತಾ ಇದ್ದೀನಿ, ಅದೇನೋ ಮಾಡಿದ್ಯಲ್ಲ ಕೊಡು, ಅದೇನೋ ಮಾಡಿದ್ಯಲ್ಲ ತಿನ್ನೋ ಕೊಡು ಅಂತ. ಇವಳು ನನಗೆ ಎಂದೂ ಕಾಣಿಸೋದಿಲ್ಲ, ನಾನು ಕಾಣಿಸ್ತಾ ಇದ್ದೀನಿ ಅದೇನೋ ಮಾಡಿದ್ದಿಲ್ಲ ಐಸ್ ಕ್ರೀಮ್ ಕೊಡು ಅಂತೇಳಿ. ಬಾದಾಮಿ ಪಿಸ್ತಾ ಗೋಡಂಬಿ ಇದ್ದು ಸ್ವಲ್ಪ ಅದು ಇಲ್ಲ ಇತ್ತು ಇಲ್ಲ ಸ್ವಲ್ಪ ಇದು ಇದೆತ್ತಲ್ಲ ಇದನ್ನ ಹಾಕೊಡ್ತೀವಿ. ಬಾದಾಮಿ ಪೌಡ್ರ್ ಇದೆ, ಇದೆ ಪರವಾಗಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗಿತ್ತು. ಇದಕ್ಕೋಸ್ಕರ ಕಾಯ್ತಿದ್ದೆ, ಬಟ್ ಪಿಸ್ಕೊಂತಿತ್ತು. ನಂಗೆ ಐಸ್ ಕ್ರೀಮ್ ತಿನ್ಬೇಕು ತುಂಬ ಇಷ್ಟವಾ. ಕುಕ್ಕುನಾಗ ಐಸ್ ಕ್ರೀಮ್ ಕೊಡ್ತಾಳೆ, ತೋರಿಸ್ತೀನಿ ಬನ್ನಿ. ಹಿಂಗೆ ಮಾಡಿದಾಳೆ ಅಂತ ತೋರಿಸ್ತೀನಿ ಬನ್ನಿ. ಕೈಯು ಅಮ್ಮ, ಅಯ್ಯೋ ನೀರು ಬಿಟ್ಕೊ, ಸರಿ ಹೋಗುತ್ತೆ. ನೀರು ಸರಿ ಬೇಕಂತ ಸರಿ. ಫ್ರೆಂಡ್ಸ್, ನಿಮಗೊಂದು ಟಿಪ್ಸ್ ಹೇಳ್ತೀನಿ. ನೀವು ಯಾವಾಗಾದರೂ ಹಾಲು ತೊಗೊಂಬರ್ತೀರಲ್ವಾ, ಅರ್ಧ ಲೀಟ್ರ್ ಹಾಲು ತೊಗೊಂಬಂದ್ರೆ ಏನಾದರೂ ಐಸ್ ಕ್ಯೂಬ್ ಆಗಿಬಿಟ್ಟಿರುತ್ತೆ, ಜಾಸ್ತಿ ಐಸ್ ಗೆಡ್ಡೆ ಥರ ಆಗಿಬಿಟ್ಟಿರುತ್ತಲ್ಲ ಹಾಲು, ಅದನ್ನು ನೀವು ಹೆಂಗಪ್ಪ ಅಂತಂದರೆ ಅದನ್ನು ತಕ್ಷಣಕ್ಕೆ ನಿಮಗದು ಕರಗಲ್ಲ ಹಾಲು. ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ, ಒಂದು ಬೇಸನ್ ಅಥವಾ ಒಂದು ಬಕೀಟಲ್ಲಿ ನೀರು ಇರುತ್ತಲ್ಲ, ಆ ನೀರೊಳಗೆ ಆ ಒಂದು ಹಾಲಿನ ಪ್ಯಾಕೆಟ್ ಹಾಕ್ಬಿಡಿ. 5 ಮಿನಿಟ್ಸಲ್ಲಿ 5 ನಿಮಿಷದಲ್ಲಿ ಅದು ಹಾಲು ಗಿಡ್ಡೆಲ್ಲ ಐಸ್ ಗಿಡ್ಡೆಲ್ಲ ಕರ್ಬಿಟ್ಟು ನಾರ್ಮಲ್ ಹಾಲಾಗಿ ಪ್ಯಾಕೆಟಲ್ಲಿ ನೀವು ಹೊಡೆದು ಕಟ್ ಮಾಡಿ ಹಾಲು ಕಾಯಿಸಿ ಕಾಫಿ ಮಾಡ್ಕೊಬಿಡ್ಬೋದು. ಆ ಥರ ರೆಡಿ ಆಗಿಬಿಡುತ್ತೆ. ಅಂದರೆ ಐಸ್ ಕ್ಯೂಬ್ ಎಲ್ಲ ಕರ್ಗೋಗ್ಬಿಡುತ್ತೆ. ಅದು ಟೊಮೊಟೊ ಅಲ್ಲ, ಟೊಮೊಟೊದು ಟೊಮೊಟೊ ನಾನು ತೊಗೊಂಡಿಲ್ಲ. ಟೊಮೊಟೊ ಲೈಟಿಂಗ್ಸ್ ಹಾಕ್ಬಿಟ್ಟಿತ್ತು ಗಟ್ಟಿ ಇದು ತುಂಬ ಗಟ್ಟಿದ್ದು. ಅದು ಯಾಕೆ ತೆಗಿತಿ ಹಂಗೆ ಕಟ್ ಮಾಡೋಗೋದಿ? ಹಂಗಲ್ಲ, ನಾನು ಮಾಡ್ಕೊಡ್ತೀನಿ ಶಂಕಿರು. ಆ ಕೂದಲು ಬಿಟ್ಕೊ ಹಿಂಗೆ ಮುಂದಕ್ಕೆ. ಅದು ಕಣ್ಣಿಗೆ ತಗ್ಲದ್ದು ಈ ಥರ, ಅದಕ್ಕೆ ಹಂಗೆ ಬಿಟ್ಕೊಂಡು ಕತ್ತನ ಬಂತು. ಅವನು ಯಾರು ಟುಡಕ್ ಟುಡಕ್ ಟುಡಕ್. ಅಯ್ಯೋ ಇದು ಉದುರುತ್ತು ಅಂತ ಫೀಲ್ ಮಾಡ್ಕೊಂಡ? ಇಲ್ಲ ಇಲ್ಲ ಅಂದಿಲ್ವಾ? ಹಾಗೇನ ಆಗಿಲ್ಲ. ನೀನು ಅಡುಗೆ ಉಣ್ಣೋಟೊತ್ತಿಗೆ ಬೆಳಕರಿಯೋದು ನನಗೆ. ಹಾಗೆಲ್ಲ ಮಾಡಬಾರ್ದು. ಅದು ಯಾಕೆ ಕಟ್ ಮಾಡ್ತೀವಿ? ಹಂಗೆ ಕಟ್ ಮಾಡು. ನೀ ಸುಮ್ಕಿರಮ್ಮ, ನಾನು ಮಾಡ್ಕೊಡ್ತೀನಿ. ನಾನು ಏನು ಡಿಶ್ ಮಾಡ್ತೇನೆ ಅಂತ ತಿನ್ಬೇಕು. ತುಂಬ ಹೇಗಿದ್ದು ಗೊತ್ತಾ? ಇವಳು ಇದನ್ನೆಲ್ಲ ಎರಿಯೋಟೊತ್ತಿಗೆ ಐಸ್ ಕ್ರೀಮ್ ಎಲ್ಲ ಕರ್ಗಿ ನೀರಾಗುತ್ತೆ ನೋಡಿ, ಜ್ಯೂಸ್ ಆಗುತ್ತೆ. ಸುಮ್ಕಿರ್ತೀಯ ಇರಲ್ವೋ? ಈ ಥರ ಬಿಡ್ತಿದ್ದೀನ. ನಿಮಗೆ ಈ ಡಿಶ್ ಇಷ್ಟ ಆದರೆ ಯಾರು ಮಾಡಿ ತಿಳ್ಕೊಡ್ತೀನಿ. ಸರಿ ನೋಡಿ, ನಾನು ಅಮ್ಮಗೋಸ್ಕರ ಎಷ್ಟು ಡಿಶ್ ಚೆನ್ನಾಗಿದ್ದು ಇದು ಕವಲ್ಡ್ ಆಗುತ್ತೆ ಅಂತ.
ಈ ಥರನೇ ಬರಲಿ, ಇದು ಕೋಲ್ಡ್ ಇಷ್ಟ ಆಗಬೇಕು ಅವಾಗಲೇ ಈ ಥರ ಕಟ್ ಮಾಡೋದು ಚೆನ್ನಾಗಿ ಅಂತ ನಾನು ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದಾನೆ. ಬೇಜಾರು ಮಾಡಿ ಮಾವಿನ ಶೇಪ್ ಬಂದಿತ್ತಿರಡು, ಮಾವಿನ ಶೇಪಲ್ಲೇ ಅದು ಐಸ್ ಕ್ರೀಮ್ ಕವರ್ ಆಗೈತೆ ಮಧ್ಯದಕ್ಕೆ. ಹೌದು ಕಾಣ್ತಿದ್ದು. ಇದಕ್ಕೆ ಬಾದಾಮಿ, ಪಿಸ್ತಾ, ಗೋಡಂಬಿ ಅವನ್ನೆಲ್ಲ ನಾನು ಉದುರ್ಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನಾಗ್ತಿದೆ ಅದಕ್ಕೆ ಅದಿಲ್ಲ, ಅದು ಇದ್ರೆ ಹಾಕಿರೋದು ಚೆನ್ನಾಗಿರೋದು. ಅದಕ್ಕೆ ಈ ಬಾದಾಮಿ ಪೌಡರ್ ಹಾಕ್ತಿದ್ದೆ. ಹೆಂಗ ಬಾದಾಮಿ ಪಿಸ್ತಾ ಎಲ್ಲ ಹಾಕ್ತಿರ್ತಾರಲ್ಲ ಎಲ್ಲ ನನಗೆ ಆಗ್ತಿಲ್ಲ. ಈ ಥರ ಈಗ ಇದನ್ನು ಟೇಸ್ಟ್ ನಾನು ಹೇಳು ಮಮ್ಮಿ, ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡಿದ್ದೀನಿ. ಮ್ಯಾಂಗೋ ಸ್ವೀಟ್ ಅಂತ. ಮ್ಯಾಂಗೋ ಸ್ವೀಟ್ ಅಲ್ಲ, ಮ್ಯಾಂಗೋ ಐಸ್ ಕ್ರೀಮ್ ಅಂತ. ಮ್ಯಾಂಗೋ ಐಸ್ ಕ್ರೀಮ್. ಇದಕ್ಕೆ ನೀವು ಬಾದಾಮಿ ಪೌಡ್ರ್ ಬದಲು ನೀವು ಮನೆ ಮಾಡ್ತೀರ ಅನ್ನೋದಾದರೆ ಬಾದಾಮಿ ಪೌಡ್ರ್ ಬದಲು ಇದು ಬಾದಾಮಿ, ಗೋಡಂಬಿ, ಪಿಸ್ತಾ ಅವೆಲ್ಲ ಹಿಂಗೆ ಅಂತ ಸ್ಲೈಸ್ ಮಾಡಿಬಿಟ್ಟು ಪುಡಿ ಪುಡಿ ಥರ ಇರುತ್ತಲ್ಲ ಆ ಥರ ಮಾಡಿಬಿಟ್ಟು ಹಿಂಗೆ ಸ್ಪ್ರಿಂಕಲ್ಸ್ ಮಾಡಿ ಹಿಂಗೆ ಉದುರಿಸಿ ತಿಂದರೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ಹೇಳು ಹೇಗಿದೆ ಎಂದು. ಹೆಂಗಿದೆ ನೋಡೋಣ. ಮ್ಯಾಂಗೋ ಐಸ್ ಕ್ರೀಮಾ? ಹೌದು, ಮ್ಯಾಂಗೋ ಐಸ್ ಕ್ರೀಮ್ ಅಂತ. ಮ್ಯಾಂಗೋ ಐಸ್ ಕ್ರೀಮ್ ಅಂತೆ. ಇದನ್ನು ಟೇಸ್ಟ್ ಮಾಡುವ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜ. ಅದು ಯಾವುದು ಮಲ್ಗೋಬಾ ಹಣ್ಣು ಅಲ್ವಾ ಇದು? ಅಯ್ಯೋ ಸೊಕ್ಕತ್ತಿದೆ. ಆ ಹಣ್ಣಿಗೂ ಐಸ್ ಕ್ರೀಮ್ಗೂ ಸೊಕ್ಕತ್ತು ಟೇಸ್ಟ್ ಐತೆ. ನಿಜ. ನೀನು ತಿನ್ನೋ ಟೇಸ್ಟು? ಹೌದಾ? ನಾನು ಇನ್ನೊಂದು ಮನಸ್ಸಲ್ಲಿ ಅನ್ಕೊತಿದ್ದೆ, ಏನಂತ, ನಾ ಸ್ವೀಟ್ ಎಲ್ಲ ಮಾಡ್ಕೊಡ್ಬೇಕಿತ್ತು ಅಮ್ಮನಿಗೆ. ಫಸ್ಟ್ ಬರ್ತಡೇ ಪ್ರಯುಕ್ತ ಸ್ವೀಟ್ ಮಾಡ್ಕೊಡ್ಬೇಕಿತ್ತು. ಸ್ವೀಟೇ ಮಾಡಿ ಬರ ಮಟನ್ ಸಾಂಬಾರ್. ನಾನು ಅದಕ್ಕೆ ಹೇಳಿ ಸಮಾಧಾನ ಏನು ಹೇಳಿದೆ ಗೊತ್ತಾ, ನೀನು ಮನೆ ತುಂಬ 1 kg ಕೇಕ್ ತೊಗೊಂಬಂದಿದ್ದೆ ಆಯಿತಾ. ಆ ಕೇಕ್ ಖಾಲಿ ಮಾಡೋದು ಸಾಕಾಗೈತೆ. ಅದನ್ನೇ ಸ್ವೀಟ್ ಮನೆಗೆ ಮಾಡಿದ್ರೆ ಅಂತಲ್ಲ, ಕೇಕೆ ಇತ್ತಲ್ಲ ಬಿಡು ಅಂತ ಹೇಳಿ. ಆದರೂ ಕೂಡ ನಾನು ಮನೇಲಿ ಸ್ವೀಟ್ ಮಾಡಬೇಕಿತ್ತು, ಪಾಯಸನೋ ಏನಾದರೂ ಮಾಡಬೇಕಿತ್ತು. ತಿನ್ನೋ ಟೇಸ್ಟ್ ನೋಡು ಆಯಿತು ಅಂತ ಹೇಳ್ತಿದ್ಲು. ಇದು ಸ್ವೀಟ್ ಆಯ್ತಲ್ಲ ಅಲ್ಲಿಗೆ. ಅದಕ್ಕೆ ಹೆಂಗೆ ಸದ್ಯ ಅನ್ನೋ ಒಂದು ಬಯಕೆ ಇದೇ ಮೂಲಕ ಏನಿರ್ತು ಸ್ವೀಟೇ ಫಸ್ಟ್ ತಿನ್ಸ್ದಂಗೆ ಆಯ್ತು. ನಾನು ಇವಾಗ ಹೌದು ಸ್ವೀಟ್ ನನ್ನ ಕೈಯಾರ ಮಾಡಿ ಕೇಕ್ ತಿಂದಿದ್ದು ಬಿಡಿ ಅವತ್ತು, ನನ್ನ ಕೈಯಾರ ಮಾಡಿ. Once again, many more happy returns of the day, mommy. ಥ್ಯಾಂಕ್ ಯು. ತಿಂತಿದ್ದೀನಿ. ಆಗಾಗಲೇ ಅದೇ ಕೆಲಸ. ಅದೊಂದು ಫುಲ್ ತಿನ್ನ ಬೇಡ. ಯಾಕೆ ಚೆನ್ನಾಗಿಲ್ಲ? ತಿನ್ನು ಚೆನ್ನಾಗಿ. ನೀನು ತಿಂತೀನಿ. ತುಂಬ ಕೊಡೈತಾ? ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸಕ್ಕದಾಯ್ತೆ. ಅಲ್ಟಿಮೇಟ್ ಐತೆ. ವಾ ಸೂಪರ್. ಅದು ಹೆಂಗೆ ಮಾಡಿದೆ ಅಂತ ಹೇಳ್ಬಿಡು ಅವ್ರಿಗೆ. ಇದನ್ನು ನಿಮಗೆ ಈ ರೆಸಿಪಿ ಬೇಕು ಅಂತ A to Z ನೀಟಾಗಿ ನಾನು ತೋರಿಸ್ಕೊಡ್ತೀನಿ. ನಿಮ್ಗೆ ಬೇಕು ಅಂದರೆ ಕಮೆಂಟಲ್ಲೇ ಕೇಳಿ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಾಕ್ತೀನಿ. ಓಕೆ, ಡೀಟೇಲಾಗಿ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್. ತಿನ್ನು ಫುಲ್. ನಾನು ಅಲ್ಲಿ ಕಟ್ ಮಾಡ್ಕೊಂಡು ತಿಂತೀನಿ. ತಗೋ, ಇಲ್ಲ ಸ್ವಲ್ಪ ತಿನ್ನು, ಸ್ವಲ್ಪ ತಿನ್ನು. ಅಲ್ಲೇ ಸ್ವಲ್ಪ ಇಷ್ಟ ಐತೆ ನೋಡಿ, ಇಷ್ಟ ಇರೋದು. ನಾನು ನಿನ್ಗೋಸ್ಕರ ಮಾಡಿಕೊಟ್ಟಿದ್ದು. ನೀನು ತಿನ್ನು ಪ್ಲೀಸ್. ಸ್ವಲ್ಪ ಇದು ಫ್ಲೇವರ್ ಸಕ್ಕತ್ತಾಗೈತೆ ಅಲ್ವಾ? ನನ್ನ ಪ್ಲೇಟ್ ನೋಡಿ. ವಾವ್, ನಿಜ ಗಾಯ್ದು ಎಷ್ಟು ಚೆನ್ನಾಗಿ, ನಿಜ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ ಈ ಥರ ಮಾಡೋಣ ಅಂತ ಮಾಡಿದಷ್ಟೇ.